ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಈ ಒಂದು ಕ್ಲಾಸ್ನಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದ್ರೆ, ಕಳೆದ 4 ವಿಡಿಯೋಗಳೊಳಗ ಟೆನ್ಸ್ ಅಂದ್ರೆ ಏನು, ಟೆನ್ಸ್ ಬ್ಯಾಕ್ಗ್ರೌಂಡ್ ಅಂದ್ರೆ ಏನು, ಇಂಟ್ರೊಡಕ್ಷನ್ ಅಂದ್ರೆ ಏನು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನಂತಕ್ಕಂಥದನ್ನ ನೋಡಿದ್ವಿ. ಈ ಕ್ಲಾಸ್ ಒಳಗೆ ಏನು ಮಾಡೋಣ ಅಂದ್ರೆ, ಟೆನ್ಸಸ್ ಕಾಲಗಳಲ್ಲಿ ಬರ್ತಕ್ಕಂತಹ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಪೂರ್ಣ ವರ್ತಮಾನ ಕಾಲವನ್ನ ಯಾವ ರೀತಿ ಸ್ಟಡಿ ಮಾಡ್ಬೇಕಂತಕ್ಕಂಥದನ್ನ ನೋಡೋಣ. ಪ್ರತಿಯೊಂದು ಎಕ್ಸಾಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ಟೇಟ್ ಲೆವೆಲ್ ಆಗಿರಬಹುದು, ಸೆಂಟ್ರಲ್ ಲೆವೆಲ್ ಆಗಿರಬಹುದು, ಕೋರ್ಸಸ್ ಆಗಿರಬಹುದು, ಅನೇಕ ಎಕ್ಸಾಮ್ಗಳಿಗೆ ಏನಾಗ್ತದ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಇಂಥ ಒಂದು ವಿಡಿಯೋಸ್ಗಳನ್ನ ಈ ಒಂದು ಕ್ಲಾಸ್ನಲ್ಲಿ ಏನು ಮಾಡೋಣ ಅಂದ್ರೆ, ಯಾವ ತರ ಇದನ್ನ ನಾವೇನ್ ಮಾಡ್ತೇವ, ಯಾವ ತರ ಇದನ್ನ ಗುರುತು ಹಿಡಿಬೇಕು, ಎಲ್ಲಿ ಏನು ಬಳಸಬೇಕು ಅಂತಕ್ಕಂಥದ್ದನ್ನ ನಾವು ಈ ಒಂದು ವಿಡಿಯೋದಾಗ ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಓಕೆ, ಅದೇ ರೀತಿಯಾಗಿ ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಏನು ನೋಡೋಣ ಅಂದ್ರೆ, ಯಾವ ರೀತಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯಾವ ರೀತಿ ಇದೆ ಅಂತಕ್ಕಂಥದನ್ನ ಏನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಓಕೆ, ಎಸ್, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಈ ಹೆಸರೊಳಗೆ ಹೇಳ್ತೈತೆ ನೋಡ್ರಿ, ಇದೊಂದು ಪರ್ಫೆಕ್ಟ್ ಆಗಿರ್ತಕ್ಕಂತಹ ಟೆನ್ಸ್. ಪರ್ಫೆಕ್ಟ್ ಅಂದ್ರೆ ಏನು, ಪೂರ್ಣಗೊಂಡಿರುವಂತಹ ಒಂದು ಟೆನ್ಸ್ ಇದು, ಹೌದ್ರಿ. ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಆಕ್ಷನ್ಸ್ ದ್ಯಾಟ್ ಆರ್ ಕಂಪ್ಲೀಟೆಡ್ ಜಸ್ಟ್ ನೌ. ಈಗ ಜಸ್ಟ್ ಮುಗಿದಿರ್ತಕ್ಕಂಥದ್ದು, ಕಂಪ್ಲೀಟೆಡ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ ದ ಪಾಸ್ಟ್ ಬಟ್ ಕನೆಕ್ಟೆಡ್ ಟು ದ ಪ್ರೆಸೆಂಟ್ ಆರ್ ಲೈಫ್ ಎಕ್ಸ್ಪೀರಿಯನ್ಸ್. ಈಗ ಜಸ್ಟ್ ಮುಗಿದಿರ್ತದ, ಅದು ಪಾಸ್ಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಬಟ್ ಪ್ರೆಸೆಂಟ್ ಅಲ್ಲಿ ಇರ್ತಕ್ಕಂತಹ ಲೈಫ್ ಮತ್ತು ಎಕ್ಸ್ಪೀರಿಯನ್ಸ್ ಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥವು. ನೀವು ಕೇಳಿರ್ಬೋದು, ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಬಳಸ್ತಕ್ಕಂತಹ ಎಲ್ಲಿ ಬಳಸ್ತೇವೆ, ಹೆಂಗ್ ಬಳಸ್ತೇವೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರ್ತದ. ಅದ ಇಲ್ಲಿ ಬರ್ತೈತೆ ನೋಡ್ರಿ, ಅದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಕ್ಕಂಥದನ್ನ ನಾವೇನ್ ಮಾಡ್ತೀವಿ, ಹೇಳ್ತೀವಿ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನಂತಕ್ಕಂಥದನ್ನ ಮುಂದೆ ನೋಡೋಣ. ಈಗ ಜಸ್ಟ್ ಆಗಿರ್ಬೇಕು, ಜಸ್ಟ್ ಮುಗಿದು ಹೋಗಿರ್ತಕ್ಕಂಥದ್ದು, ಕೆಲಸ ಪೂರ್ಣಗೊಂಡ್ರೆ ಅದು ಯಾವ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಕೆಲಸ ಪೂರ್ಣಗೊಂಡಿರುವಂತ ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಹಂಗಿದ್ರೆ ನೋಡ್ರಿ, ಇದು ಸ್ಟ್ರಕ್ಚರ್ ಯಾವ ತರ ಇರ್ತೈತಿ. ಸ್ಟ್ರಕ್ಚರ್ ಅಂದ್ರ ಮೊದಲು ಸಬ್ಜೆಕ್ಟ್ ಇರ್ತದ, ಆಮೇಲೆ ಹೆಲ್ಪಿಂಗ್ ವರ್ಬ್ ಇರ್ತದ, ಆಮೇಲೆ V3 ಇರ್ತದ, ಆಮೇಲೆ ಆಬ್ಜೆಕ್ಟ್ ಇರ್ತದ. ಓಕೆ ಸರ್, V3 ಇಲ್ಲಿ ಯಾಕೆ ಬಂತ್ರಿ? ಯಸ್, ಎಲ್ಲೆಲ್ಲಿ ನಿಮಗೆ ಪರ್ಫೆಕ್ಟ್ ಕಾಣ್ತದೆಯೋ, ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರಬಹುದು, ಪಾಸ್ಟ್ ಪರ್ಫೆಕ್ಟ್ ಆಗಿರಬಹುದು, ಫ್ಯೂಚರ್ ಪರ್ಫೆಕ್ಟ್ ಆಗಿರಬಹುದು, ಎಲ್ಲಾ ಕಡೆ V3 ಕಂಪಲ್ಸರಿ. ಪರ್ಫೆಕ್ಟ್ ಅಂತ ಬಂದಾಗ V3 ಕಂಪಲ್ಸರಿ. ನೆನಪಿಟ್ಕೊಂಡ್ಬಿಡ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ V1, ಕಂಟಿನ್ಯೂಸ್ ಅಂತ ಬಂದ್ರ ಕಂಟಿನ್ಯೂಸ್ ING, ಅದ ಪೂರ್ಣಗೊಂಡಿರ್ತಕ್ಕಂಥದ್ದು ಬಂದ್ರ V3 ಕಂಪಲ್ಸರಿ. ಜಸ್ಟ್ ಡನ್, ಒಂದ್ ಕಲ್ತ್ ಬಿಟ್ರಿ. ಪರ್ಫೆಕ್ಟ್ ಟೆನ್ಸ್ ಎಲ್ಲಿ ಬರ್ತೈತಲ್ಲ, V3. ಪ್ರೆಸೆಂಟ್ ಪರ್ಫೆಕ್ಟ್ ಆಗ್ಲಿ, ಪಾಸ್ಟ್ ಪರ್ಫೆಕ್ಟ್ ಆಗ್ಲಿ, ಫ್ಯೂಚರ್ ಪರ್ಫೆಕ್ಟ್ ಆಗ್ಲಿ, ಎಲ್ಲಾ ಕಡೆ ಏನ್ ಬಳಸಬೇಕು, V3 ಬಳಸಬೇಕು, V3 ಬಳಸಬೇಕು, V3 ಬಳಸಬೇಕು. ತಲೆಯಾಗಿಟ್ಕೊಂಡ್ಬಿಡ್ರಿ. ಓಕೆ, V3 ಬಳಸ್ತೀರಿ ಇಲ್ಲಿ. ಹಂಗಿದ್ದಾಗ ಇಲ್ಲಿ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಯಾವ್ದ ನೋಡ್ರಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದ ಅಂದ್ರ, ಹ್ಯಾವ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಐತಿ, ಮತ್ತೆ ಹೆಲ್ಪಿಂಗ್ ವರ್ಬ್ ಐತ್ರಿ ಹ್ಯಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಐತಿ. ಹ್ಯಾವ್ ಮತ್ತು ಹ್ಯಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇಲ್ಲಿ ಐತಿ. ಓಕೆ, ಇಷ್ಟಂತ ನಾವು ತಿಳ್ಕೊಂಡ್ವಿ. ಈಗ ಜಸ್ಟ್ ಸಬ್ಜೆಕ್ಟ್ ಇರ್ತೈತಿ, ಹ್ಯಾವ್ ಹ್ಯಾಸ್ ಇರ್ತೈತಿ, V3 ಇರ್ತೈತಿ, ಆಬ್ಜೆಕ್ಟ್ ಇರ್ತೈತಿ. ಹಂಗಿತ್ತಂದ್ರೆ ಏನ್ ಮಾಡೋಣ, ಈಗ ಒಂದು ಕ್ಲಾರಿಫಿಕೇಶನ್ ನಾವು ಕೊಡೋಣ. ನಾವು ಒಂದು ಕ್ಲಾರಿಫಿಕೇಶನ್ ಕೊಡೋಣ. ಯಾವ ತರ, ಸಬ್ಜೆಕ್ಟ್ ಇರ್ತೈತಿ, ಹೆಲ್ಪಿಂಗ್ ವರ್ಬ್ ಇರ್ತೈತಿ, V3 ಇರ್ತೈತಿ, ಆಬ್ಜೆಕ್ಟ್ ಇರ್ತೈತಿ. ಇದು ನಮ್ಮ ಸ್ಟ್ರಕ್ಚರ್ ಆಫ್ ದ ಟೆನ್ಸ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸ್ಟ್ರಕ್ಚರ್. ಇದು ಇಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವ ಸೈಡ್ ಬರ್ಕೊಂಡ್ಬಿಡೋಣ. ಹೆಲ್ಪಿಂಗ್ ವರ್ಬ್ ಯಾವ್ರಿ, ಒಂದು ಬರ್ತೈತ್ರಿ ಹ್ಯಾಸು, ಒಂದು ಬರ್ತೈತಿ ಹ್ಯಾವ್ ಮತ್ತು ಹ್ಯಾಸ್ ಬರ್ತಾವ. ಹಂಗಿತ್ತಂದ್ರೆ ಸರ್ ಎಲ್ಲೆಲ್ಲಿ ಯಾವ್ಯಾವ ಬರ್ತಾವ ಅಂತಕ್ಕಂಥದ್ದನ್ನು ಕೂಡ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಬಹಳ ಚಂದ ಕಲ್ಕೊಂಡ್ಬಿಡ್ರಿ. ಸರ್ ಹ್ಯಾವ್ ಅಂತಕ್ಕಂಥದನ್ನ ಎಲ್ಲಿ ಬಳಸ್ತೇವು, ಹ್ಯಾಸ್ ಅಂತಕ್ಕಂಥದನ್ನ ಎಲ್ಲಿ ಬಳಸ್ತೇವೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತೆ ಸರ್. ಹಂಗಂತಕ್ಕಂಥವು ಸಬ್ಜೆಕ್ಟ್ ಯಾವ್ದವ್ರು ನಮ್ಮ, ಐ, ವಿ, ಯು, ಹಿ, ಶಿ, ಇಟ್, ದೇ ಅಂತಕ್ಕಂಥವು ನಮ್ಮ ಏನದಾವ, ಸಬ್ಜೆಕ್ಟ್ ಅದಾವ. ಯಸ್ ಸರ್, ಏನೋ ಒಂದು ಕಲಿಯಾಕತ್ತೇವ್ರಿ ಸರ್, ಕಲಿತೇವ್ ಸರ್. ಯಸ್, ವೆರಿ ಗುಡ್. ಕಲಿಬೇಕ್ರಿ, ಪ್ರತಿಯೊಂದನ್ನ ಕಲಿತಾ ಇರ್ಬೇಕು, ಡೈಲಿ ಕಲಿತಾ ಇರ್ಬೇಕು. ಹೌದಾ, ಈಗ ನಮ್ಮ ಎಲ್ಲ ಸಬ್ಜೆಕ್ಟ್ಗಳೆಲ್ಲ ಮುಗಿದಿದ್ರು, ಕೆಲಸ ಮುಗಿದಿತ್ತು. ಹೆಲ್ಪಿಂಗ್ ವರ್ಬ್, ಯಾವ ಹೆಲ್ಪಿಂಗ್ ವರ್ಬ್ ಎಲ್ಲಿ ಬಳಸ್ಬೇಕು? ಇಲ್ಲಿ ಹ್ಯಾಸ್ ನೋಡತ್ತೀರಿ, ಇದನ್ನ ಎಲ್ಲಿ ಬಳಸ್ಬೇಕಂದ್ರ ಸಿಂಗ್ಯುಲರ್ ಇದ್ದಾಗ ಬಳಸ್ಬೇಕು. ಓಕೆ, ಇದನ್ನ ಎಲ್ಲಿ ಬಳಸ್ಬೇಕಂದ್ರ ಐ ಪ್ಲಸ್ ಪ್ಲೂರಲ್ ಅಂತ ಹೇಳ್ತು, ಐ ಪ್ಲಸ್ ಪ್ಲೂರಲ್. ಹಂಗಿತ್ತಂದ್ರೆ ಸಿಂಗ್ಯುಲರ್ ಅಂದ್ರೆ ಯಾವ, ಹಿ, ಶಿ, ಇಟ್ ಬಂದಾಗ ಏನ್ ಬಳಸ್ತೀರಿ, ಹ್ಯಾಸ್ ಬಳಸ್ತೀರಿ. ಹಿ, ಶಿ, ಇಟ್ ಬಂದಾಗ ಏನ್ ಬಳಸ್ತೀರಿ, ಹ್ಯಾಸ್ ಬಳಸ್ತೀರಿ. ಹಂಗಿತ್ತಂದ್ರೆ ಹ್ಯಾವ್ ಎಲ್ಲಿ ಬಳಸ್ತೀರಿ? ಇವುಗಳನ್ನ ಬಿಟ್ರೆ ಉಳಿದು ಯಾವ, ಐ, ವಿ, ಯು, ದೇ ಅಂತಕ್ಕಂಥವು ಬಂದಾಗ ಏನ್ ಬಳಸ್ತೀರಿ, ಹ್ಯಾವ್ ಬಳಸ್ತೀರಿ. ನಮ್ ಪರ್ಫೆಕ್ಟ್ ಟೆನ್ಸ್ ಮುಗೀತು.
ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಟೆನ್ಸ್ ಐತಿ ನೋಡ್ರಿ. ಹ್ಯಾವ್ ಹ್ಯಾಸ್ ಬರ್ತೈತಿ, V3 ಬರ್ತೈತಿ, ಮುಗಿದ್ ಹೋತ್. ಯಾಮ್ ಈಸ್ ಆರ್ ಬಂದ್ರ ಕಂಟಿನ್ಯೂಸ್ ಮುಗಿದ್ ಹೋತ್. ಓಕೆ, V1 ಬಳಸಿದ್ವು ಅಂದ್ರ ಪ್ರೆಸೆಂಟ್ ಟೆನ್ಸ್ ಡೂ ಡಸ್ ಎಸ್ ಬಳಸಿದ್ರ ಅದು ಮುಗಿದ್ ಹೋತ್. ಈಗ ನೋಡ್ರಿ ಐ ಹೆಲ್ಪಿಂಗ್ ವರ್ಬ್ ಬಂದಾಗ ಇಲ್ಲಿ ಯಾವ್ದೈತ್ರಿ? ಐ ಬಂದಾಗ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ಹಿ ಶಿ ಇಟ್ ಬಂದಾಗ ಏನ್ ಬಳಸ್ತೀರಿ? ಹ್ಯಾಸ್, ದೇ ಹ್ಯಾವ್ ಅಂತಕ್ಕಂಥದ್ದನ್ನ ಬಳಸ್ತೀರಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಹಂಗಿತ್ತಂದ್ರೆ ಇತರ ಕೆಲಸ ಮುಗಿತ್ರಿ. ಹೆಲ್ಪಿಂಗ್ ವರ್ಬ್ದ ಎಲ್ಲೆಲ್ಲಿ ಬಳಸ್ಬೇಕು? ಐ, ವಿ, ಯು ಎಲ್ಲ ಗೊತ್ತಾತ್ ನಿಮ್ಗ. ಸಿಂಗ್ಯುಲರ್ ಇದ್ದಾಗೆಲ್ಲ ಹ್ಯಾಸ್ ಬಳಸ್ಬೇಕು, ಐ ಪ್ಲಸ್ ಪ್ಲೂರಲ್ ಇದ್ದಾಗೆಲ್ಲ ಹ್ಯಾವ್ ಬಳಸ್ಬೇಕು. ಇಲ್ಲಿ ಒಂದು ಕೆಲಸ ಮುಗಿತ್ ನಮ್ದು. ಈಗ ನೆಕ್ಸ್ಟ್ ನೋಡ್ರಿ V3, ಐ ಹ್ಯಾವ್ ಈಟನ್ ಆನ್ ಆಪಲ್. ಇಲ್ಲಿ ಈಟನ್ ಯಾಕೆ ಬಂತು? ಈಟನ್ ಯಾಕೆ ಬಂತಂದ್ರ ಈಟ V2 ಬಂದಾಗ ಏಟ್, V3 ಬಂದಾಗ ಏನಾಕೈತ್ರಿ? ಇದ ಈಟನ್ ಅಂತಕ್ಕಂಥದ್ದು ಆಕೈತಿ. ನಾವು V3 ಬಳಸಬೇಕು, ಹಂಗಾಗಿ ಈಟನ್ ಬಳಸಿದೇವಿ. ಓಕೆ, we have written a letter, you have played football, he has sung a song ಅಂತಕ್ಕಂಥದ್ದು ಏನ್ರಿ? V3. ಎಸ್, ಇನ್ನು 3 ಏನದಲ್ಲ, ಈ 3ಕ್ಕೆ ನೀವು ಕಂಪ್ಲೀಟ್ ಆಗಿ ಒಂದ್ ಏನ್ ಮಾಡ್ರಿ? ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಿಬಿಡ್ರಿ. ನೀವು ಫ್ರೇಮ್ ಮಾಡಿ ಬರೀರಿ. ಈಗ ನೋಡ್ರಿ, ಇಲ್ಲಿರ್ತಕ್ಕಂತಹ ಸಂಗು, ಪ್ಲೇಡು, ರಿಟನ್ನು, ಇಟನ್ನು ಇವೆಲ್ಲ ಏನದಾವು? V3 ಅದಾವು. ಹಂಗಿತ್ತಂದ್ರ ಪರ್ಫೆಕ್ಟ್ ಟೆನ್ಸ್ ಒಳಗೆ ಏನ್ ಕಂಪಲ್ಸರಿ ಅಂದಂಗಾತು? V3 ಅನ್ನೋದೇನು ಕಂಪಲ್ಸರಿ. ಇದು ಚೇಂಜ್ ಆಗೋದಿಲ್ಲ. V3 ಅನ್ನೋದು ಸರ್ ಕಂಪಲ್ಸರಿ ಬಳಸ್ಬೇಕು ಸರ್. ಎಸ್ ಬಳಸ್ಬೇಕು. ಯಾರು ಸ್ಕ್ರೀನ್ ಶಾಟ್ ತಗೋರಿ ಒಂದ ತಗೊಂಡ್ರಿ? ಓಕೆ, ತಗೊಂಡ್ಮೇಲೆ ನೋಡ್ರಿ, ಈಗ ನೀವು ಇದಕ್ಕೆ ಏನ್ ಮಾಡ್ಬೇಕು? ಇಲ್ಲಿ ಇರ್ತಕ್ಕಂತ 3 ಸೆಂಟೆನ್ಸ್ ಗಳನ್ನ ಏನ್ ಮಾಡ್ಬೇಕ? ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ನೋಡ್ರಿ ಸರ್, ಐ ಬಂತ ಹ್ಯಾವ್, ಯು ಬಂತ ಹ್ಯಾವ್, ವಿ ಬಂತ ಹ್ಯಾವ್, ಹಿ ಶಿ ಇಟ್ ಬಂತ ಹ್ಯಾಸ್, ದೇ ಬಂತಂದ್ರ ಹ್ಯಾವ್. ಸರ್ ಡನ್ ಸರ್, ಕಲ್ತ್ಬಿಟ್ಟು ಸರ್, ಬಂತು ಸರ್. ಎಸ್, ಬರ್ಲೇಬೇಕ್ರಿ. ಭಾಳ ಈಸಿ ಆಗಿರ್ತಕ್ಕಂಥದ್ದು. ಓಕೆ, ಹಿಂಗೆಲ್ಲ ಬಂದ್ಮೇಲೆ ಮತ್ತೆ ನೀವು V3 ಅಂತಕ್ಕಂಥದ್ದು ಕಂಪಲ್ಸರಿ ಬಳಸಿಬಿಟ್ರಿ ಅಂದ್ರೆ ಮುಗಿದು ಹೋತು. ಯಾವ ತರ ಮಿಸ್ಟೇಕ್ ಆಗ್ತಾವ, ಏನಾಗ್ತಾವ ಅನ್ನೋದು ನೆಕ್ಸ್ಟ್ ನೋಡೋಣ ಅಂತ. ಇದು ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿತ್ತಂದ್ರ ಸರ್ ಅರ್ಥ ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಕೆ, ಬಹಳಷ್ಟು ಜನ ಥ್ಯಾಂಕ್ ಯು ಅನ್ನ ಹೇಳ್ತಾ ಇದ್ದೀರಿ, ಬಹಳಷ್ಟು ಜನ ಎಲ್ಲ ಕೇಳ್ತಾ ಇದ್ದೀರಿ. ನಿಮ್ಮ ಒಪಿನಿಯನ್ಸ್ ಗಳನ್ನ ನೋಡಿದ್ರೆ, ಕಮೆಂಟ್ ಸೆಕ್ಷನ್ ನೋಡಿದ್ರೆ ಖುಷಿ ಆಗ್ತೈತ್ರಿ. ಯಾಕಂದ್ರ ಆಫ್ಲೈನ್ ಆಗಲಿ ಆನ್ಲೈನ್ ಆಗಲಿ ಸ್ಟೂಡೆಂಟ್ಸ್ ಎಲ್ಲಿಂದನೂ ಯಾವುದೋ ಒಂದು ಊರಿಂದ ನೋಡ್ತೀರಿ, ಕಲಬುರಗಿಯಿಂದ ನೋಡ್ತೀರಿ, ಈ ಕಡೆ ಮಂಡ್ಯ ಮೈಸೂರಿಂದ ನೋಡ್ತೀರಿ. ಎಲ್ಲಿಂದ ನೋಡಿದಾಗ ನಮ್ಗೆ ಏನಾಗ್ತದಂದ್ರೆ ಖುಷಿ ಉಕ್ಕಿ ಬರ್ತೈತಿ, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ, ಅಂತ ಖುಷಿ ಆಗ್ತೈತಿ. ಓಕೆ, ಯಾಕಂದ್ರೆ ನಮ್ಮ ವಿಡಿಯೋಸ್ಗಳಿಗೂ ಸಪೋರ್ಟ್ ಸಿಗ್ತಾ ಇದೆ, ಜನರು ನೋಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ದಾರೆ ಅಂದಾಗ ಐ ಆಮ್ ವೆರಿ ಫೀಲಿಂಗ್ ಪ್ರೌಡ್. ಓಕೆ, ಎಸ್, ಇದು ಬಂತಂತ ಅನ್ಕೊಳ್ತೀನಿ ರೀ. ಹ್ಯಾವ್ ಎಲ್ಲಿ ಬಳಸ್ಬೇಕು, ಹ್ಯಾಸ್ ಎಲ್ಲಿ ಬಳಸ್ಬೇಕಂತ ತಿಳ್ಕೊಂಡ್ಬಿಟ್ರಿ ಅಂದ್ರ ನಿಮಗೆ ಪರ್ಫೆಕ್ಟ್ ಟೆನ್ಸ್ ಬಂದಂಗ. ಓಕೆ, ಇನ್ನ ಎಲ್ಲೆಲ್ಲಿ ಪರ್ಫೆಕ್ಟ್ ಟೆನ್ಸ್ ಬರ್ತೈತೆ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ಒಳಗೆ ನೋಡೋಣ. ಓಕೆ, ವೆನ್ ಟು ಯೂಸ್ ದ ಪ್ರೆಸೆಂಟ್ ಪರ್ಫೆಕ್ಟ್. ಯಾವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು ನೋಡ್ರಿ. ಜಸ್ಟ್ ಕಂಪ್ಲೀಟೆಡ್ ಆಕ್ಷನ್ಸ್ ವಿತ್ ಜಸ್ಟ್ ಆಲ್ರೆಡಿ ಎಟ್. ಓಕೆ, ಅಲ್ಲಿರ್ತಕ್ಕಂತಹ ಜಸ್ಟ್ ಆಲ್ರೆಡಿ ಎಟ್ ಅಂತಕ್ಕಂಥ ವರ್ಡ್ ಬಂದಿದ್ದು ಅಂದ್ರ ಅಲ್ಲಿ ಏನ್ ಬಳಸಬೇಕು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಳಸಬೇಕು. ಇಲ್ಲಿ ನೋಡ್ರಿ, ಐ ಹ್ಯಾವ್ ಜಸ್ಟ್ ಈಟನ್. ಈಗಲೇ ಜಸ್ಟ್ ಏನಾಗೈತಿ? ಊಟ ಆಗೈತಿ. ಐ ಹ್ಯಾವ್, ಐ ಜೊತೆ ಯಾವ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿನಿ? ಹ್ಯಾವ್. ಐ ಜೊತೆ ಹ್ಯಾವ್ ಬಂತಿಲ್ರಿ, ಐ ಬಂದಾಗ ಹ್ಯಾವ್ ಬಂತ. ಓಕೆ, ಜಸ್ಟ್ ಅನ್ನೋದು ಏನು ಶೋ ಮಾಡ್ತೈತೆ ಅಂದ್ರೆ ಜಸ್ಟ್ ಅನ್ನೋದು ನಾವು ಜಸ್ಟ್ ಪ್ರೆಸೆಂಟ್ ಟೆನ್ಸ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು. ಊಟ ಆಗೈತಿ, ಯಾವಾಗ ಜಸ್ಟ್ ಆಗೈತಿ ಊಟ. ಎಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಜಸ್ಟ್ ಕಂಪ್ಲೀಟೆಡ್ ಆಕ್ಷನ್ಸ್ ಅಂತ ಐತಿ. ಈಗಾಗಲೇ ಜಸ್ಟ್ ಮುಗ್ದಿರತಕ್ಕಂಥವು ಅಲ್ಲೇನು ಬಳಸ್ತೇವ? ಇವನ್ನು ಬಳಸ್ತೇವೆ. ಶಿ ಹ್ಯಾಸ್ ಆಲ್ರೆಡಿ ಲೆಫ್ಟ್. ಓಕೆ, ಅವಳು ಏನ್ ಮಾಡ? ಆಲ್ರೆಡಿ ಹೋಗ್ಬಿಟ್ಟಾಳ. ಬಟ್ ಹೋಗ್ಯಾಳ ನೀವು ಹೇಳಾಕತ್ತೀರಿ ಇಲ್ಲಿ ಪ್ರೆಸೆಂಟ್ ಒಳಗ. ಎಸ್, ಈ ಜಸ್ಟ್ ಆಲ್ರೆಡಿ ಅಂತಕ್ಕಂಥವು, ಜಸ್ಟ್ ಅಂತಕ್ಕಂಥವು, ಎಟ್ ಅಂತಕ್ಕಂಥವು ಬಂದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತೈತ್ರಿ? ಇದು ನೋಡ್ರಿ, ಹ್ಯಾವ್ ಯು ಫಿನಿಶ್ಡ್ ಎಟ್? ಹ್ಯಾವ್ ಯು ಫಿನಿಶ್ಡ್? ಯು ಜೊತೆಗೆ ಏನ್ ಬಂತಿಲ್ಲೇ? ಹ್ಯಾವ್. ಶಿ ಜೊತೆಗೆ ಏನ್ ಬಂತು? ಹ್ಯಾಸ್. ನೋಡ್ರಿ, ಈ ತರನಾಗಿರ್ತಕ್ಕಂಥವು ವಿತ್ ಎತ್ತರ ಜೊತೆಗೆ ಜಸ್ಟ್ ಆಲ್ರೆಡಿ ಎಟ್ ಅಂತಕ್ಕಂಥ ವರ್ಡ್ಸ್ ಬಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ಇದಕ್ಕೇನಂತ ಹೇಳ್ತೀವಿ ಅಂದ್ರ ರೂಲ್ ನಂಬರ್ 1 ಅಂತ ಹೇಳ್ತೀವಿ.
ರೂಲ್ ನಂಬರ್ 1 ಇದೆ. ಇದೇನ್ರಿದ ರೂಲ್ ನಂಬರ್ 1. ಹಂಗಿದ್ರೆ ರೂಲ್ ನಂಬರ್ 2 ಯಾವುದು ನೋಡು, ಪಾಸ್ಟ್ ಆಕ್ಷನ್ಸ್ ವಿತ್ ಪ್ರೆಸೆಂಟ್ ರಿಸಲ್ಟ್ಸ್. ಓಕೆ, ಈಗ ಏನೋ ಒಂದು ಕಳ್ಕೊಂಡ್ಬಿಟ್ರಿ ಸರಿ ನೋಡ್ರಿ, ಐ ಹ್ಯಾವ್ ಲಾಸ್ಟ್ ಮೈ ಕೀಸ್, ಪಾಸ್ಟ್ ಆಕ್ಷನ್ಸ್ ವಿತ್ ಪ್ರೆಸೆಂಟ್ ರಿಸಲ್ಟ್. ಓಕೆ, ಐ ಡೋಂಟ್ ಹ್ಯಾವ್ ದೆಮ್ ನೌ, ನನ್ನ ಕಡೆ ಈಗಿಲ್ಲ, ಬಟ್ ನಾ ಏನ್ ಮಾಡಿನ ಕಳ್ಕೊಂಡ್ಬಿಟ್ಟೇನಿ. ಜಸ್ಟ್ ಕಳ್ಕೊಂಡ್ರೆ ಪಾಸ್ಟ್ ಆಕ್ಷನ್ ಬಟ್ ರಿಲೇಟೆಡ್ ಟು ನೌ ರಿಲೇಟ್ ಆಗಾಕತ್ತೈತಿ, ಪ್ರೆಸೆಂಟ್ ರಿಲೇಟ್ ಆಗಾಕತ್ತೈತಿ ಅಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಳಸ್ತೀರಿ. ನೋಡ್ರಿ, ಐ ಜೊತೆಗೆ ಹ್ಯಾವ್ ಬಂದೈತಿ, V3 ಬಂದೈತಿ, ಮೈ ಕೀಸ್, ಐ ಡೋಂಟ್ ಹ್ಯಾವ್ ದೆಮ್ ನೌ, ನನ್ನ ಕಡೆ ಈಗಿಲ್ಲ ಬಟ್ ನಾ ಕಳ್ಕೊಂಡ್ಬಿಟ್ಟೇನಿ. ಎಸ್, ಹಿ ಹ್ಯಾಸ್ ಬ್ರೋಕನ್ ಹಿಸ್ ಲೆಗ್, ಅವೇನ್ ಮಾಡ್ಯಾನ ಒಂದು ಆಕ್ಸಿಡೆಂಟ್ ಒಳಗ ಅವ್ನು ಕಾಲನ್ನ ಮುರ್ಕೊಂಡ್ಬಿಟ್ಟಾನ. ಬಟ್ ಈಗ ಸದ್ದಾದ್ರೂ ಪ್ರೆಸೆಂಟ್ ರಿಸಲ್ಟ್ ಚಾಲು ಐತ್ಲ, ಒಂದು ಕಾಲ್ ಮುರ್ಕೊಂಡ್ ಮನ್ಯಾಗ ಕುಂತಾನಿಲ್ಲ, ಪ್ರೆಸೆಂಟ್ ರಿಸಲ್ಟ್ ಚಾಲು ಐತಿಲ್ಲ. ಎಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲಸ ಆಲ್ರೆಡಿ ಪಾಸ್ಟ್ ಒಳಗೆ ಆಗಿರ್ಬೇಕು ಆಕ್ಷನ್, ಅದು ಪ್ರೆಸೆಂಟ್ ಒಳಗೂ ನಿಮ್ ರಿಸಲ್ಟ್ ಇತ್ತಂದ್ರ ಅವ್ ಎಲ್ಲೂ ಆಕ್ಸಿಡೆಂಟ್ ಮನೆ ಆಕ್ಸಿಡೆಂಟ್ ಮಾಡ್ಕೊಂಡಾನ, ಬಟ್ ಇವತ್ತು ಒಂದು ಕಾಲ್ ಏನಾಗೈತಿ, ಬ್ಯಾನ್ ಆಗೈತಿ. ಇಂಥವೆಲ್ಲ ಬಂದಾಗ ಯಾವ ಟೆನ್ಸ್ ಬಳಸ್ತೀರಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮಾತ್ರ ಬಳಸ್ತೀರಿ, ಬೇರೆ ಏನು ಬಳಸೋದಿಲ್ಲ. ವಿಡಿಯೋನ ಪೂರ್ತಿ ನೋಡಿದಾಗ ಅರ್ಥ ಆಕೈತಿ ನಿಮ್ಗೆ ಏನನ್ನೋದು, ಇಲ್ಲ ಅಂದ್ರೆ ಅಲ್ಲಿ ಮಟ ಅರ್ಥ ಆಗೋದಿಲ್ಲ. ಪೂರಾ ನೋಡ್ರಿ, 12 ಫಾರ್ಮ್ಸ್ ಮುಗಿಯೋ ಮಟ ನಿಮ್ಗೆ ಟೆನ್ಸ್ ಒಂದ ಮಿಸ್ಟೇಕ್ಸ್ ಆತು, ಒಂದ ಕಾಯಿ ಅಂದ್ರೆ ನೀವು ಹೇಳಿದ್ ಕೇಳ್ತಾರೆ. ಓಕೆ, ಎಸ್, ಹೋಗೋಣ್ರಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಲೈಫ್ ಎಕ್ಸ್ಪೀರಿಯನ್ಸಸ್ ವಿತ್ ಎವರ್ ನೆವರ್. ಓಕೆ, ನಾ ಯಾವಾಗ ಭೇಟಿ ಆಗಿಲ್ಲ. ಓಕೆ, ಎಸ್, ನೀ ಯಾವಾಗಾರ ಬೆಂಗಳೂರಿಗೆ ಹೋಗಿದ್ದೇನ, ನೀ ಯಾವಾಗಾರ ಡೆಲ್ಲಿ ಹೋಗಿದ್ದೇನ? ಎಸ್, ಹೋಗಿದ್ದಿ ಏನ ಅಂತಕ್ಕಂಥವ ಆನ್ಸರ್ ಬಂದಾಗ ಲೈಫ್ ಎಕ್ಸ್ಪೀರಿಯನ್ಸಸ್ ನೀವು ಮಾಡಿರಬಹುದು, ನೀವು ಯಾವಾಗೂ ಎಕ್ಸ್ಪೀರಿಯನ್ಸ್ ಮಾಡದೇ ಇರಬಹುದು, ನೀವು ಯಾವಾಗೂ ಆ ಮೂವಿಯನ್ನು ಹೋಗ್ತಾ ಇದ್ರಿ, ಯಾವಾಗ ಒಂದು ಪ್ಲೇಸಿಗೆ ಹೋಗ್ತಾ ಇದ್ರಿ, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ಗಳಿರ್ತಾವ. ನೋಡ್ರಿ ಇಲ್ಲಿ, ವಿತ್ ಎವರ್ ಆ್ಯಂಡ್ ನೆವರ್, ಐ ಹ್ಯಾವ್ ನೆವರ್ ಸೀನ್ ದಿಸ್ ಮೂವಿ, ನಾ ಯಾವಾಗೂ ಈ ಮೂವಿಯನ್ನು ನೋಡೇ ಇಲ್ಲ. ನೋಡ್ರಿ, ಇಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಒಳಗೆ ಆಯ್ ಬಂತ, ಆಯ್ ಜೊತೆಗೆ ಹ್ಯಾವ್ ಬಂದಾಗ ಮುಂದೆ ಇರ್ತಕ್ಕಂಥದ್ದು ಯಾವಾಗಲೂ ಏನಿರ್ತೈತಿ? V3 ಇರ್ತೈತಿ, ಸೀನ್ ಅಂತಕ್ಕಂಥದ್ದು ಬಂದೈತಿ ಬಂತ. ನಿಮ್ಗೆ ರೂಲ್ಸ್ ಅಂದ್ರೆ ರೂಲ್ಸ್, ಎಲ್ಲಾ ರೂಲ್ಸ್ ಏನಿರ್ಬೇಕು? V3 ಬರ್ಬೇಕ, V3 ಬಂದಾಗ ಹ್ಯಾವ್ ಮತ್ತು ಹ್ಯಾಸ್ ಬರ್ಬೇಕ, ಇಲ್ಲ ಪಾಸ್ಟ್ ಟೆನ್ಸ್ ಬಂದಾಗ ಬೇರೆ ಬೇರೆ ಅಂತ ಬರ್ಬೇಕು. ಈಗ ನೆಕ್ಸ್ಟ್ ವಿಡಿಯೋ ಬಂದಾಗ ಪ್ರತಿಯೊಂದು ವಿಡಿಯೋಗೂ ಕಂಪೇರ್ ಮಾಡ್ಕೊಂತ ಹೋಗ್ರಿ ನೀವು, ಯಾವ ರೀತಿಯಾಗಿ ವಿಡಿಯೋಗಳು ಚೇಂಜ್ ಆಗಕತ್ತಾವ ಅಂತಕ್ಕಂಥದ್ದು, ಯಾವ ರೀತಿಯಾಗಿ ನಾವು ಮಾಡಿಫಿಕೇಶನ್ಸ್ಗಳು, ಯಾವ ರೀತಿಯಾಗಿ ಹೊಸ ಹೊಸ ನಾಲೆಜ್ಗಳು ನೀವು ಕಲಿಯಾಕತ್ತಾರ ನೀವು ಅನಲೈಸ್ ಮಾಡ್ಕೊಳ್ಬೇಕು ಅಂದಾಗ ಮಾತ್ರ ಏನಾಕೈತಿ ಕಲೀಲಿಕ್ಕೆ ಸಾಧ್ಯ. ಓಕೆ, ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ನೋಡಿ, ಹ್ಯಾವ್ ಯು ಎವರ್ ವಿಸಿಟೆಡ್ ದಿಲ್ಲಿ, ನೀ ಯಾವಾಗಾದ್ರೂ ಡೆಲ್ಲಿಗೆ ಹೋಗಿದ್ದಿ ಅಂತ ಕ್ವಶನ್ ಕೇಳಿದಾಗ ನೋಡ್ರಿ, ಹ್ಯಾವ್ ಇವ್ ಜೊತೆಗೆ ಹ್ಯಾವ ಬರ್ತೈತಿ, ವಿಸಿಟೆಡ್ V3 ಅಂತಕ್ಕಂಥದ್ದು ಬಂತಿಲ್ಲೇ. ಓಕೆ, ಲೈಫ್ ಎಕ್ಸ್ಪೀರಿಯನ್ಸಸ್ ವಿತ್ ಎವರ್ ನೆವರ್ ಬಂದಾಗ ಏನ್ ಬಳಸ್ತೀರಿ? ಪಾಸ್ಟ್ ಟೆನ್ಸ್ ಬಳಸ್ತೀರಿ. ಅದೇ ರೀತಿಯಾಗಿ ಪಾಸ್ಟ್ ಆಕ್ಷನ್ಸ್ ವಿತ್ ಪ್ರೆಸೆಂಟ್ ರಿಸಲ್ಟ್, ಎಂದೋ ಹಿಂದಾಗಿರ್ತಕ್ಕಂಥ ಆಕ್ಷನ್ಸ್ ಗಳಿಗೆ ನೀವು ಪ್ರೆಸೆಂಟ್ ಅಲ್ಲಿ ರಿಸಲ್ಟ್ ಗಳನ್ನ ಅನುಭವಿಸ್ತಾ ಇದ್ರೆ ಏನ್ ಬಳಸ್ತೀರಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀರಿ. ಅದೇ ರೀತಿಯಾಗಿ ಮತ್ತೆ ಜಸ್ಟ್ ಕಂಪ್ಲೀಟೆಡ್. ಓಕೆ, ಜಸ್ಟ್ ಕಂಪ್ಲೀಟೆಡ್ ಆಕ್ಷನ್ಸ್ ಇರ್ತಾವ, ಎದರೊಂದಿಗೆ ಇರ್ತಾವ? ಜಸ್ಟ್, ಆಲ್ರೆಡಿ, ಎಟ್ ಅಂತಕ್ಕಂಥ ವರ್ಡ್ಸ್ ಗಳಿಂದಿಗೆ ಬಂದಿದ್ರ ಅಲ್ಲೇನ್ ಬಳಸ್ತೀರಿ? ಎಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀರಿ ಗಳೇ. ಓಕೆ, ನಿಮ್ಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಎಸ್, ಓಕೆ, ಹಂಗಿತ್ತಂದ್ರೆ ಏನ್ ಮಾಡೋಣ, ಮುಂದೆ ಇರ್ತಕ್ಕಂಥ ಒಂದು ಚಾರ್ಟ್ ಇದೆ. ಓಕೆ, ಈ ಚಾರ್ಟ್ ಒಳಗೆ ಏನ್ ಮಾಡ್ಯಾರ ನೋಡ್ರಿ, ಅವ್ರ ಪೆನ್ ಚೇಂಜ್ ಮಾಡ್ತೇನ್ರಿ. ಈ ಚಾರ್ಟ್ ಒಳಗೆ ಏನ್ ಮಾಡ್ಯಾರ ಅಂದ್ರ, ಹಿ ಶಿ ಇಟ್ ಬಂದಾಗ ಏನ್ ಬಳಸ್ಬೇಕಂತ ಹೇಳಿ ನಾನು ನಿಮಗ, ಹಿ ಶಿ ಇಟ್ ಬಂದಾಗ ಇಲ್ಲಿರ್ತಕ್ಕಂತಹ ಸಿಂಗ್ಯುಲರ್ ಅಂತಕ್ಕಂಥದ್ದು ಹ್ಯಾಸ್ ಅಂತಕ್ಕಂಥದ್ದು. ಓಕೆ, ಸಿಂಗ್ಯುಲರ್ ಯಾವ್ದಿಲ್ಲ, ಹ್ಯಾಸ್ ಅಂತಕ್ಕಂಥ ಒಂದು ಸಿಂಗ್ಯುಲರ್. ಹಂಗಿತ್ತ ನೋಡ್ರಿ, ಹಿ ಶಿ ಇಟ್ ಬಂದಾಗ ಇಲ್ಲಿ ಏನ್ ಬಳಸ್ಯಾರು? ಹ್ಯಾಸ್ ಬಳಸ್ಯಾರ. ಇದರೊಂದಿಗೆ ಏನ್ ಬರ್ಬೇಕಂತ ಹೇಳ್ಯಾರ? ಕಂಪಲ್ಸರಿ V3 ಕಂಪಲ್ಸರಿ ಅಂತ ಹೇಳ್ಯಾರ. ಏನ್ ಹೇಳ್ಯಾರಿ? V3 ಕಂಪಲ್ಸರಿ ಅಂತಕ್ಕಂಥದ್ದು ಹೇಳ್ಯಾರ. ಹಂಗಿದ್ದಾಗ ಇಲ್ಲಿ ನೋಡ್ರಿ, ಐ ಯು ವಿ ದೇ ಅಂತಕ್ಕಂಥವ್ ಬಂದಾಗ ಇಲ್ಲಿ ಹ್ಯಾವ್ ಅಂತಕ್ಕಂಥದ್ದು ಕೊಟ್ರ, ಇಲ್ಲಿಯೂ V3 ಏನೈತಿ? ಕಂಪಲ್ಸರಿ. ಈ ಚಾರ್ಟ್ ನೋಡಿದಾಗ ಗೊತ್ತಾಕೈತಿ ನಮ್ಗೆ, ಹಿ ಶಿ ಇಟ್ ಬಂದಾಗ ಹ್ಯಾಸು, ಐ ಯು ವಿ ದೇ ಬಂದಾಗ ಹ್ಯಾವ್ ಅಂತಕ್ಕಂಥದ್ದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೆವು, ಹೌದಾ? ಇನ್ನೊಮ್ಮೆ ನೆನಪಿಟ್ಕೊಂಡ್ಬಿಡ್ರಿ, ಯಾವಾಗಿರ್ಲು ಹಿ ಶಿ ಇಟ್ ಅಷ್ಟೇ ಅಲ್ಲ, ಇಲ್ಲಿ ರಾಧಾ ಬರ್ಲಿ, ರಾಜು ಬರ್ಲಿ, ಕ್ಯಾಟ್ ಬರ್ಲಿ, ಇವೆಲ್ಲ ಬಂದಾಗ ಏನ್ ಬಳಸ್ಬೇಕು? ಇಲ್ಲಿ ಹ್ಯಾಸ ಬಳಸ್ಬೇಕು. ಓಕೆ, ಹ್ಯಾಸ ಬಳಸ್ಬೇಕ್ರಿ. ಇಲ್ಲಿ ನಾವು ಅಂತಕ್ಕಂಥದ್ದು ಬಂದಾಗ, ಉಯ್ ಅಂತ ಬಂದಾಗ, ದೇ ಅಂತಕ್ಕಂಥವ್ ಬಂದಾಗ, ಚಿಲ್ಡ್ರನ್ ಅಂತಕ್ಕಂಥದ್ದು ಬಂದಾಗ ಇವಾಗ ಏನ್ ಬಳಸ್ಬೇಕು? ಇಲ್ಲಿ ಹ್ಯಾವ ಬಳಸ್ಬೇಕ. ಪ್ಲೂರಲ್ ಇದ್ದಾಗ ಏನ್ ಬಳಸ್ಬೇಕ್ರಿ? ಹ್ಯಾವ ಬಳಸ್ಬೇಕು. ಈಗ ನೋಡ್ರಿ, ಈಗ ಪ್ರೈಸ್ ಅಂತಕ್ಕಂಥದ್ದು ಬಂದಾಗ ಮೊನ್ನೆ ಒಂದು ಹೇಳಿದ್ ನಿಮಗೆ, ಪ್ರೈಸ್ ಅಂತಕ್ಕಂಥದ್ದು ಬಂದಾಗ ಹ್ಯಾಸ್, ಬಟ್ ಪ್ರೈಸಸ್ ಅಂತ ಬಂದಾಗ ಹ್ಯಾವ ಬಳಸ್ಬೇಕು. ಓಕೆ, ಈಗ ಮ್ಯಾನ್ ಅಂತಕ್ಕಂಥದ್ದು ಬಂದಾಗ, ಮ್ಯಾನ್ ಅಂತಕ್ಕಂಥ ಒಬ್ಬ ಇರ್ತಾನ, ಅವಾಗ ಏನ್ ಬಳಸ್ಬೇಕು? ಹ್ಯಾಸ್ ಬಳಸ್ಬೇಕು. ಅದ ಮ್ಯಾನ್ ಅಂತಕ್ಕಂಥ ಪ್ಲೂರಲ್ ಬಂದಾಗ ಏನ್ ಬಳಸ್ಬೇಕ? ಹ್ಯಾವ್ ಬಳಸ್ಬೇಕು. ಇದು ನಿಮ್ಗೆ ಗೊತ್ತಿರಬೇಕು. ಇದ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಇರ್ತಕ್ಕಂತಹ ಡಿಫರೆನ್ಸ್. ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಬಂದಾಗ ಹ್ಯಾಸ್ ಬರ್ತೈತಿ,
ಅದೇ ರೀತಿಯಾಗಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅಂತ ಬಂದಾಗ ಹ್ಯಾವ್ ಬರ್ತೈತಿ. ಎಸ್, ದಟ್ಸ್ ಇಟ್. ಓಕೆ, ನೀವು ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಕತ್ತೀರಿ, ನಂಗೆ ಗೊತ್ತೈತಿ. ಆದ್ರೂ ಇನ್ನೊಮ್ಮೆ ಏನ್ ಮಾಡ್ರಿ, ಒಂದ್ಬಿಟ್ಟು 2 ಸಲ ವಿಡಿಯೋ ನೋಡ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ಆಮೇಲೆ ಏನ್ ಮಾಡ್ರಿ, ಕ್ರಿಟಿಸೈಸ್ ಮಾಡ್ರಿ. ನನಗೂ ತಿಳಿಸಿ ಹೇಳ್ರಿ ಹೆಂಗಾಗ್ತದಂದ್ರ, ಸಮ್ ಟೈಮ್ಸ್ ಏನ ನಿಮ್ಮಿಂದ ನಾವು ಕಲಿತಿರ್ತೇವೆ, ನಮ್ಮಿಂದ ನೀವು ಕಲಿತಿರ್ತೀರಿ. ಹಂಗಿದ್ದಾಗ ಕೆಲವೊಂದಿಷ್ಟು ಇಂಟರಾಕ್ಷನ್ಸ್ಗಳು ಬಹಳಷ್ಟು ಮುಖ್ಯ ಆಗ್ತಾವ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತ್ರಿ, ಪೂರಾ ಡೈಗ್ರಾಮ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ. ಇನ್ನೊಂದು ನೆನಪಿಟ್ಕೊಂಡ್ಬಿಡ್ರಿ, ಯಾವಾಗಿರ್ಲು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಯಾವುದು, ಹ್ಯಾವ್. ಅದೇ ರೀತಿಯಾಗಿ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಯಾವುದು, ಹ್ಯಾವ್. ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಅಂತಕ್ಕಂಥದ್ದು ನಿಮ್ಗೆ ನೆನಪಿರಬೇಕು. ಪ್ರತಿಯೊಬ್ಬರಿಗೂ ನೆನಪಿದ್ರೆ ಬಹಳಷ್ಟು ಈಸಿಯಾಗಿ ಏನ್ ಮಾಡ್ತೀರಿ, ಕಲ್ತು ಬಿಡ್ತೀರಿ. ಓಕೆ, ಹಂಗಿತ್ತಂದ್ರ ನೆಕ್ಸ್ಟ್ ನೋಡ್ರಿ, ಇದು ನಿಮಗೆ ಅಂಡರ್ಸ್ಟ್ಯಾಂಡ್, ಈ ಚಾರ್ಟ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡ್ರಿ, ಓ ಸರ್ V1 V2 V3 ತಗೊಂಡ್ಬಂದಿರಿ ಸರ್. ಎಸ್, V1 V2 ನೋಡ್ರಿ, ಇಲ್ಲಿ ಈಟ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಲಾಸ್ಟ್ ಏನಾಕೈತ್ರಿ, ಈಟನ್ ಅನ್ನೋದು ನಾವು ಬಳಸ್ತೀವಿ. ಗೋ ಅಂತ ಬಳಸಿದಾಗ ಏನ್ ಬಳಸಬೇಕು, ಗೋನ ಬಳಸಬೇಕು, ವೆಂಟ್ ಬಳಸೋಂಗಿಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗ. ಓಕೆ, ಅದೇ ರೀತಿಯಾಗಿ ರೈಟ್, ರೋಟ್, ರಿಟರ್ನ್ ಬಳಸಬೇಕು. ಸಿ, ಸಾ, ಸೀನ್ ಇದನ್ನ ಬಳಸಬೇಕು. ಡೂ, ಡಿಡ್, ಡನ್ ಇದನ್ನ ಬಳಸಬೇಕು. ಎಸ್, ಈಗ ಹಂಗಾರ ಟೀಚ್ ಅಂತಕ್ಕಂಥ ವರ್ಲ್ಡ್ ಏನಾಕೈತಿ, ಥಿಂಕ್ ಅಂತಕ್ಕಂಥ ವರ್ಲ್ಡ್ ಏನಾಕೈತಿ, ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಲ್ಲ. ಓಕೆ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ಇದೇನಾಗ್ತದೆ ನಾವು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೋ ವರೀಸ್. ಎಸ್, ಇಲ್ಲಿ ಇದ್ದಾಗ ನೋಡ್ರಿ, ಇಲ್ಲಿ ವೆಂಟ್ ಬಳಸಿದ್ರೆ ರಾಂಗ್ ಆಕೈತಿ, ಇಲ್ಲಿ ಸಾ ಬಳಸಿದ್ರೆ ರಾಂಗ್, ಇಲ್ಲಿ ಡಿಡ್ ಬಳಸಿದ್ರೆ ಏನಾಕವ, ರಾಂಗ್ ಆಗ್ತಿರ್ತಾವ. ಓಕೆ, ಇಲ್ಲಿ ನಮಗೆ ರೂಲ್ಸ್ ಐತಿ, V3 ಕಂಪಲ್ಸರಿ ಅಂತೇಳಿ. V3 ಅನ್ನೋದು ಬಹಳಷ್ಟು ಹೆಲ್ಪ್ ಆಕೈತಿ, ನೆನಪಿಟ್ಕೊಳ್ರಿ. ಎಲ್ಲಂದ್ರೆ ಆಕ್ಟಿವ್ ವೈಸು ಪ್ಯಾಸಿವ್ ವೈಸ್ ಸ್ಟಡಿ ಮಾಡೋ ಮುಂದೆ V3 ಅನ್ನೋದು ಬೇಕೇ ಬೇಕು. V3 ಇಲ್ಲಂದ್ರೆ ಆಟ ಇಲ್ಲ. ಓಕೆ, ಪ್ರತಿಯೊಂದನ್ನ ಡೀಪ್ ಆಗಿ ಕಲ್ತು ಬಿಡ್ರಿ, ಏನೂ ಇಲ್ಲ ಗ್ರಾಮರ್ ಒಳಗ, ನಾ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ನೀವು ನಮ್ಮ ಕೈಯಾಗ ಕಲಿಯತ್ತಾರ ಅಂದ್ಮೇಲೆ ನಾ ಎಷ್ಟು 200-300% ನಿಮಗೆ ಎಫರ್ಟ್ ಹಾಕಿ ಕಲಿಸ್ಬಿಡೋಣ. ಓಕೆ, ಯಾಕಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಕಲಿಬೇಕು, ಎಲ್ಲಾರ ಕಡೆಯಿಂದ ಚಲೋ ಅನ್ಸ್ಕೊಳ್ಬೇಕು. ಒಬ್ಬರಿಗೆ ತಿಳಿದಿಲ್ಲ ಅಂದ್ರು ಅದು ನನಗೆ ಬರ್ತಕ್ಕಂಥ ಒಂದು ಬ್ಲ್ಯಾಕ್ ಮಾರ್ಕ್ ಅದು. ಓಕೆ, ನಾ ಹಿಂಗ ಇಡ್ಸೋದ್ರು ನಾ ಹಿಂಗ, ಮುಂದವರು ಹಿಂಗ ನಾವು. ನೆಕ್ಸ್ಟ್ ನೋಡ್ರಿ, ಕಾಮನ್ ಮಿಸ್ಟೇಕ್ಸ್ ಏನಾಕಾವ ನೋಡ್ರಿ. ಆಲ್ಮೋಸ್ಟ್ ಆಲ್ ಎಲ್ಲಿ ತಪ್ಪೋದು ಅಂದ್ರೆ ಇಲ್ಲೇ ತಪ್ಪೋದು ನೋಡ್ರಿ. ಇಲ್ಲಿ ಐ ಹ್ಯಾವ್ ವೆಂಟ್ ಟು ಸ್ಕೂಲ್ ಹಿಂಗ ಬರಂಗಿಲ್ಲ, ಐ ಹ್ಯಾವ್ ಗಾನ್ ಅಂತಕ್ಕಂಥದ್ದು ಬರಬೇಕು. ವೆಂಟ್ ಅಂತಕ್ಕಂಥದ್ದು ಏನಾಕೈತಿ, ತಪ್ಪಾಕೈತಿ. ವೆಂಟ್ ಅಂತಕ್ಕಂಥದ್ದು V2 ಆಕೈತ್ರಿ. ನಾವು ಹ್ಯಾವ್ ಬಂದಾಗ ಏನ್ ಕಂಪಲ್ಸರಿ ಅಂತ ಹೇಳಿದ್ನ, V3. ಇಲ್ಲಿ ನೋಡ್ರಿ, ಶಿ ಹ್ಯಾಸ್ ಈಟ್ ಫುಡ್ ಬರಂಗಿಲ್ಲ, ಈಟ್ ಅನ್ನೋದು V1 ಆಯ್ತು. ಏನ್ ಬರಬೇಕು, ಶಿ ಹ್ಯಾಸ್ ಈಟನ್ ಫುಡ್ V3 ಬರ್ಬೇಕು. ಓಕೆ, ಹಿ ಹ್ಯಾವ್ ಡನ್ ವರ್ಕ್ ಅಂತ ಬರಂಗಿಲ್ಲ, ಬರಂಗಿಲ್ಲ. ಹಿ ಬಂದಾಗ ಏನ್ ಬರ್ಬೇಕಂತ ಹೇಳಿ ನಾನು ನಿಮಗೆ, ಹ್ಯಾಸ್ ಬರ್ಬೇಕಲ್ರಿ. ಓಕೆ, ಹಿ ಬಂದಾಗ ಏನ್ ಬರ್ಬೇಕು, ಹ್ಯಾಸ್ ಬರ್ಬೇಕು. ಐ ಬಂದಾಗ ಏನ್ ಬರ್ಬೇಕು, ಹ್ಯಾವ್ ಬರ್ಬೇಕು. ಯಾರಿಗೆ ಯಾವಾಗ ಬಂದು ಕೇಳ್ರು ಗೊತ್ತಿರ್ಬೇಕು. ಓಕೆ, ಇವೆಲ್ಲ ಕಾಮನ್ ಮಿಸ್ಟೇಕ್ಸ್ ಅಂತ ಹೇಳ್ತೀವಿ. ಕಾಮನ್ ಮಿಸ್ಟೇಕ್ಸ್ಗಳು ಈ ತರನಾಗಿರ್ತಕ್ಕಂಥವು ಆಗ್ತಾವ. ಇದನ್ನೊಂದು ಸ್ಕ್ರೀನ್ಶಾಟ್ ತಗೊಂಡ್ಬಿಡ್ರಿ, ನಿಮ್ ಕಡೆ ಇರ್ಲಿ. ಇದನ್ನ ಸ್ಕ್ರೀನ್ಶಾಟ್ ತಗೊಳ್ರಿ. ಎಸ್, ಡನ್ ತಗೊಂಡ್ರಿ ಅಂತ ಅನ್ಕೊಳ್ತೀನಿ. ಈಗ ನೆಕ್ಸ್ಟ್ ಇದ್ರ ಮೇಲೆ ಬಂದಿರತಕ್ಕಂತ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ್ರಿ. ಇದ್ರ ಮೇಲೆ ಯಾವ ತರನಾಗಿರ್ತಕ್ಕಂತಹ ಕ್ವಶನ್ಸ್ ಗಳು ಬರ್ತಾವ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಇಲ್ಲಿ ಮಟ ನಿಮಗೆ ಏನೋ ಥಿಯರಿ ಬಂತಿ, ಸರ್ ಇದು ಹಿಂಗಿರ್ತೈತಿ, ಸರ್ ಇದು ಹಿಂಗಿರ್ತೈತಿ, ಹಿಂಗ. ಓಕೆ, ನಾನು ನೆಗೆಟಿವ್ ಇಂಟ್ರಾಗೇಟಿವ್ ಭಾಳ ಕಲ್ಸ ಆಗೋದ ನಿಮ್ಗೆ. ಗ್ರಾಮರ್ ಒಳಗೆ ಏನು ಬಿಡಂಗಿಲ್ಲ, ಯಾವ ಚಾಪ್ಟರು 101% ಕಲಿಸ್ಕೊಡ್ತಾನೆ. ಈಗ ನೀವೇನು ಮಾಡ್ರಿ, ಬೇಸಿಕ್ ಕಲೀರಿ ಮೊದಲು. ಎಲ್ಲ ಬೇಸಿಕ್ ಫೌಂಡೇಶನ್ ಇಲ್ಲಿಂದ ಕಟ್ಕೊಂತ ಮನಿ ಕಟ್ಟಬೇಕು. ಒಮ್ಮೆ ಹೋಗಿ 4ನೇ ಫ್ಲೋರ್ 5ನೇ ಫ್ಲೋರ್ ಕಟ್ಟೋದಲ್ರಿ. ಓಕೆ, ಅಂಡರ್ಸ್ಟ್ಯಾಂಡ್? ಎಸ್, ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್ ಅಂತಕ್ಕಂಥ ಕ್ವಶನ್. ಐ ಡ್ಯಾಶ್ ಮೈ ವರ್ಕ್. ಓಕೆ, ಐ ಡ್ಯಾಶ್ ಮೈ ವರ್ಕ್. ನೋಡ್ರಿ, ಇಲ್ಲಿ ಫಿನಿಶ್ಡ್ ಅಂತಕ್ಕಂಥದ್ದು ಬರಿಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಆಲ್ಮೋಸ್ಟ್ ಅಲ್ಲ ಹೆಲ್ಪಿಂಗ್ ವರ್ಬ್ ಅನ್ನ ತಗೊಳ್ಬೇಕು. ಹೆಲ್ಪಿಂಗ್ ವರ್ಬ್ ಇತ್ತಂದ್ರೆ ನಾವು ಫಿನಿಶ್ಡ್ ಅಂತಕ್ಕಂಥದ್ದು ಇವೆಲ್ಲ ಎದಕ್ಕೆ ರಿಲೇಟೆಡ್ ಇರ್ತಾವ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ರಿಲೇಟೆಡ್ ಇರ್ತಾವ. ಇಲ್ಲಿ ಆಯ್ ಬಂದೈತೆ ಅಂದ್ಮೇಲೆ ಆಯ್ ಜೊತೆಗೆ ಏನ್ ಬರ್ಬೇಕ್ರಿ, ಆಯ್ ಜೊತೆಗೆ ಹ್ಯಾವ್ ಬರ್ಬೇಕಾ, ಹ್ಯಾವ್ ಜೊತೆಗೆ ಅಲ್ಲಿ ಬ್ರಾಕೆಟ್ ಒಳಗೆ ಏನೈತಿ ಅದ್ರದ್ದು V3 ಬರ್ಬೇಕು. ಅಲ್ಲಿ ಬ್ರಾಕೆಟ್ ಒಳಗೆ ಏನೈತ್ರಿ, ಫಿನಿಶ್ ಅಂತ ಐತಿ. ಓಕೆ, ಇದ್ರ V3 ಏನಾಕೈತ್ರಿ, ಫಿನಿಶ್ಡ್ ಅಂತ ಏನಂತಕ್ಕಿದ್ರಿ, ಫಿನಿಶ್ಡ್. ಹಂಗಿತ್ತಂದ್ರ ಇಲ್ಲಿ ಆಯ್ ಜೊತೆಗೆ ಹ್ಯಾವ್ ಜೊತೆಗೆ ಫಿನಿಶ್ಡ್ ಬಂದಾಗ ಆನ್ಸರ್ ಎಲ್ಲ ಐತಿ ನೋಡ್ರಿ, ಹ್ಯಾವ್ ಫಿನಿಶ್ಡ್ ಆನ್ಸರ್ ಐತೆ ನೋಡ್ರಿ. ಎಸ್, ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಓಕೆ, ಎಷ್ಟು ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಇವುಗಳು ನೆನಪಿರ್ಬೇಕು ನಿಮಗ. ಎಸ್, ಐ ಜೊತೆ ಹ್ಯಾವ ಬರ್ತೈತಿ. ಓಕೆ, ಹಿ ಶೀಟ್ ಜೊತೆ ಹ್ಯಾಸ ಬರ್ತೈತಿ. ನನ್ನ ಬಗ್ಗೆ ಮಾತಾಡ್ತಾನೆ ಹ್ಯಾವ ಬಳಸಬೇಕು. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಪೋಸ್ಟ್ ಗ್ರಾಜುಯೇಷನ್ ಇನ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಅಂತ ಹೇಳ್ತೀವಿ. ಐ ಹ್ಯಾವ್ ಕಂಪ್ಲೀಟೆಡ್ ಅಂತಕ್ಕಂಥದ್ದು. ಓಕೆ, ಅಲ್ಲಿ ಕಂಪ್ಲೀಟೆಡ್ ಆಗಿದ್ದು ಈ ನನ್ನ ರಿಸಲ್ಟ್ ನೀವು ನೋಡತ್ತಿರಲ್ಲ. ಎಸ್, ದಟ್ ಈಸ್ ದ ಥಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಯಾವ ತರ ಐತಿ, ಇಲ್ಲಿ ಹ್ಯಾವ್ ಅಂತಕ್ಕಂಥದ್ದು ಹೆಂಗ್ ಬಳಸಿದ್ರಿ ಅನ್ನೋದು ನಿಮ್ಗೆ ಅರ್ಥ ಆಯ್ತು.
ನೆಕ್ಸ್ಟ್ ಕ್ವಶನ್ ನೋಡಿ, ಶಿ ಅಂತಕ್ಕಂಥದ್ದು ಬಂದಾಗ ಓಕೆ, ಶಿ ಡ್ಯಾಶ್ ಗೋ ಟು ಸ್ಕೂಲ್. ಯಾವ ತರ ತೆಪ್ತಿರಿ ಇದ, ಯಾವ ತರ ತೆಪ್ತು? ಶಿ ಡ್ಯಾಶ್ ಗೋ ಟು ಸ್ಕೂಲ್. ಶಿ ಗೋ ಟು ಸ್ಕೂಲ್ ಅಂತ ಏನಾಗ ಬರಂಗಿಲ್ಲ, ಶಿ ಗೋಸ್ ಅನ್ಬೇಕು. ಯಾಕ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತಾಡ್ತಾರೆ, ಗೋಸ್ ಬರ್ಬೇಕು. ಗೋಸ್ ಆಪ್ಷನ್ ಒಳಗೆ ಇಲ್ಲ. ಈಗ ನಾವ್ ಯಾವ ಟೆನ್ಸ್ ಬಿಡಿಸತ್ತೀವ್ರಿ? ಯಾವ ಟೆನ್ಸ್ ಬಿಡಿಸತ್ತೀವ್ರಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಿಡಿಸತ್ತೀವಿ. ಇದ್ರೊಳಗೆ ಏನಂತ ಹೇಳಿ ನಿಮ್ಗೆ, ಒಂದು ಹ್ಯಾವ್ ಬರ್ಬೇಕು, ಒಂದು ಹ್ಯಾಸ್ ಬರ್ಬೇಕು. ಇಲ್ಲಿ ಯಾವ್ದೈತಿ? ಶಿ ಐತಿ. ಶಿ ಇದ್ದಾಗ ಏನ್ ಬರ್ಬೇಕು? ಹ್ಯಾಸ್ ಬರ್ಬೇಕು. ಶಿ ಇದ್ದಾಗ ಏನ್ ಬರ್ಬೇಕು? ಹ್ಯಾಸ್ ಬರ್ಬೇಕು. ಅಲ್ಲಿ ಗೋ ಅಂತಕ್ಕಂಥದ್ದು ಇದ್ದಾಗ ಗೋ, ವೆಂಟ್, ಗಾನ್ ಅಂತಕ್ಕಂಥದ್ದು ವಿ3 ಆಕೈತಿ. ಏನ್ರಿ? ಗಾನ್ ಅಂತಕ್ಕಂಥದ್ದು ವಿ3. ಹ್ಯಾಸ್ ಗಾನ್ ಎಲ್ಲರ ಆಪ್ಷನ್ ಒಳಗೆ ಐತೆ ನೋಡ್ರಿ. ಹ್ಯಾಸ್ ಜೊತೆಗೆ ಗಾನ್ ಎಲ್ಲರ ಆಪ್ಷನ್ ಒಳಗೆ ಐತೆ ನೋಡ್ರಿ. ಹ್ಯಾಸ್ ವೆಂಟ್, ಗೋಯಿಂಗ್, ಹ್ಯಾವ್ ಗಾನ್. ಎಸ್, ಹ್ಯಾಸ್ ಗಾನ್ ಅಂತಕ್ಕಂಥ ಇದೆ ನೋಡ್ರಿ. ದಿಸ್ ಇಸ್ ದ ಆನ್ಸರ್. ಹ್ಯಾಸ್ ಗಾನ್ ಅಂತದ್ ಕಾಣ್ತಾ, ಅದ ಆನ್ಸರ್ ಆಗಿರ್ತದ. ಓಕೆ, ಬಹಳಷ್ಟು ಕಾಂಪ್ಲಿಕೇಟೆಡ್ ಕ್ವಶನ್ಸ್ಗಳು ಇರ್ತಾವೆ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಜरूरत ಬಹಳಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಿಮ್ಗೆ ಟಾಪಿಕ್ ಕ್ಲಿಯರ್ ಆತಾ? ನೀವು ಕ್ವಶನ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಬೇಡ, ಯು ಹ್ಯಾವ್ ಟು ಈಸಿಲಿ ಸಾಲ್ವ್ ದೋಸ್ ಆಲ್ ಕ್ವಶನ್ಸ್ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ, ದೇ ನಾಟ್ ಕಂಪ್ಲೀಟ್ ಇನ್ ದೇ ಡ್ಯಾಶ್ ಇಂಟು ಬ್ರಾಕೆಟ್ ನಾಟ್ ಕಂಪ್ಲೀಟ್ ದ ಟಾಸ್ಕ್ ಎಟ್. ನಿಮಗೆ ಹೇಳಿ ನಾ ಎಟ್ ಅಂತಕ್ಕಂಥದ್ದು ಬಂತು, ಆಲ್ರೆಡಿ ಅಂತಕ್ಕಂಥದ್ದು ಬಂತು, ಓಕೆ, ಜಸ್ಟ್ ಬಂತು. ಇವೆಲ್ಲ ಬಂದಾಗ ಏನ್ ಬಳಸ್ಬೇಕಂತ ಹೇಳಿ ನಿಮಗೆ. ಓಕೆ, ಏನ್ ಬಳಸ್ಬೇಕು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತೈತಿ. ಯಾವ ಟೆನ್ಸ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತೈತಿ. ದೇ ಅಂತಕ್ಕಂಥದ್ದು ಬಂದಾಗ ದೇ ಜೊತೆಗೆ ಬರ್ತಕ್ಕಂಥದ್ದು ಹ್ಯಾವ್. ಯಾಕಂದ್ರೆ ದೇ ಅನ್ನೋದೇನ್ರಿ ಪ್ಲೂರಲ್ ಫಾರ್ಮ್ ಐತಿ. ದೇ ಅನ್ನೋದೇನ್ರಿ ಪ್ಲೂರಲ್ ಫಾರ್ಮ್ ಐತಿ. ಹಂಗಾಗಿ ಏನ್ ಬಳಸ್ತೇವಲ್ಲಿ ನಾವು? ಹಂಗಾಗಿ ಏನ್ ಬಳಸ್ತೇವ್ರಿ? ಹ್ಯಾವ್ ಬಳಸ್ತೇವೆ. ದೇ ಜೊತೆಗೆ ಏನ್ ಬಳಸ್ತೇವ? ಹ್ಯಾವ್ ಬಳಸ್ತೇವೆ. ಎಸ್, ಹ್ಯಾವ್ ಬಂದಾಗ ದೇ ಹ್ಯಾವ್ ನೋಡ್ರಿ, ಎಲ್ಲೈತಿ ನೋಡ್ರಿ ಹ್ಯಾವ್ ಇಲ್ಲಿದ್ರಿ. ದೇ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಅಂತಕ್ಕಂಥದ್ದು ಆನ್ಸರ್. ಹ್ಯಾಸ್ ನಾಟ್ ಕಂಪ್ಲೀಟೆಡ್ ಬರಂಗಿಲ್ಲ, ನಾಟ್ ಕಂಪ್ಲೀಟೆಡ್ ಬರಂಗಿಲ್ಲ, ಡಿಡ್ ನಾಟ್ ಕಂಪ್ಲೀಟೆಡ್ ಅಂತೆ ಬರೋದೇ ಇಲ್ಲ. ಓಕೆ, ಹಂಗಿದ್ದಾಗ ನೋಡ್ರಿ, ದೇ ಜೊತೆಗೆ ಪ್ಲೂರಲ್ ಹ್ಯಾವ್ ಬಂದಾಗ ದೇ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ಟಾಸ್ಕ್ ಎಟ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ಓಕೆ, ಈಸಿ ಐತ್ರಿ, ತಿಳಿಯಾಕತೈತಿ. ಓಕೆ, ಹಂಗಿತ್ತಂದ್ರೆ ಇಲ್ಲಿ ಒಂದು ಕ್ವಶನ್ ಕೊಡ್ತೀನಿ, ಹೇಳ್ರಿ. ಐ ಹ್ಯಾವ್ ಸಿಂಗ್ ಅ ಸಾಂಗ್. ಐ ಹ್ಯಾವ್ ಸಿಂಗ್ ಅ ಸಾಂಗ್. ಇದ್ರೊಳಗೆ ಎಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಐತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಐ ಹ್ಯಾವ್ ಸಿಂಗ್ ಅ ಸಾಂಗ್ ಎಲ್ಲೈತಿ, ಏನ್ ತಪ್ಪೈತಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನೋಡೋಣ. ಓಕೆ, ಡನ್. ನೆಕ್ಸ್ಟ್ ನೋಡೋಣ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಎರರ್. ಇದ್ರೊಳಗೆ ಎಲ್ಲಿ ತಪ್ಪೈತಿ? ಹಿ ಹ್ಯಾವ್ ಫಿನಿಶ್ಡ್ ಹೀಸ್ ವರ್ಕ್. ಹಿ ಹ್ಯಾವ್ ಫಿನಿಶ್ಡ್ ಹೀಸ್ ವರ್ಕ್. ಹಿ ಹ್ಯಾವ್ ಫಿನಿಶ್ಡ್ ಹೀಸ್ ವರ್ಕ್ ಅಂತಕ್ಕಂಥದ್ದು ಬಂದಾಗ ಎಲ್ಲಿ ತಪ್ಪೈತೆ ಅಂದ್ರೆ, ಹಿ ಬಂದಾಗ ಏನ್ ಬಳಸ್ಬೇಕಂತ ಹೇಳಿ ನಾನು ನಿಮಗೆ. ದಿಸ್ ಈಸ್ ದ ಗ್ರಾಮೆಟಿಕಲ್ ಪಾರ್ಟ್. ಯಾಕಂದ್ರೆ ಹಿ ಬರ್ಲಿ, ಶಿ ಬರ್ಲಿ, ಇಟ್ ಬರ್ಲಿ, ಇವು ಮೂರು ಬಂದಾಗ ಏನ್ ಬಳಸ್ಬೇಕು? ಹ್ಯಾಸ್ ಬಳಸ್ಬೇಕು. ಯಾಕಂದ್ರೆ ಹ್ಯಾಸ್ ಅಂತಕ್ಕಂಥದ್ದು ಸಿಂಗ್ಯುಲರ್. ಹ್ಯಾಸ್ ಅಂತಕ್ಕಂಥದ್ದು ಏನು? ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಕ್. ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ, ಹಿ ಶಿ ಇಟ್ ಅನ್ನೋ ಸಿಂಗ್ಯುಲರ್ ಆಗಿರೋದ್ರಿಂದ ನೀವೇನ್ ಬಳಸ್ಬೇಕಲ್ಲೇ? ಹ್ಯಾಸ್ ಬಳಸಬೇಕು ಅಂತಕ್ಕಂಥದ್ದು ನನ್ನ ಒಪಿನಿಯನ್. ಓಕೆ, ನೋಡ್ರಿ ಎಷ್ಟು ಈಸಿಯಾಗಿ ಹಿ ಹ್ಯಾವ್ ಫಿನಿಶ್ಡ್ ಹಿಸ್ ವರ್ಕ್ ಅಂತಕ್ಕಂಥದ್ದು ನಾರ್ಮಲ್ ಆಗಿ ಕಮ್ಯುನಿಕೇಶನ್ ಅಲ್ಲಿ ಬರ್ತಕ್ಕಂಥ ಒಂದು ಸೆಂಟೆನ್ಸ್. ಹಾಗಾಗಿ ನಾವೇನ್ ಮಾಡ್ತೇವೆ ಅದನ್ನ ಹಿ ಹ್ಯಾಸ್ ಬರಬೇಕು. ಓಕೆ, ಹಿ ಹ್ಯಾಸ್ ಬರಬೇಕು. ಹಂಗಿತ್ತು ಈ ಸೆಂಟೆನ್ಸ್ ಏನ್ ಹೇಳಿದ್ರು? ಐ ಹ್ಯಾವ್ ಅ, ಹಿ ಹ್ಯಾವ್ ಅ, ಹಿ ಹ್ಯಾವ್ ಅ, ಶಿ ಹ್ಯಾವ್ ಅ ಪೆನ್, ಶಿ ಹ್ಯಾಸ್ ಅ ಪೆನ್ ಅಂತ ತಗೊಂಡು. ಈ ಮೂರರೊಳಗೂ ಯಾವ ತಪ್ಪೈತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಈ ಮೂರದ್ರೊಳಗೂ ಯಾವ ತಪ್ಪೈತೆ ಅನ್ನೋದನ್ನ, ಯಾವ ಸೆಂಟೆನ್ಸ್ ಗ್ರಾಮೆಟಿಕಲಿ ಎರರ್ ಐತೆ ಅನ್ನೋದನ್ನ ಕಮೆಂಟ್ ಒಳಗೆ ತಿಳಿಸಿ. ಕಮೆಂಟ್ ಒಳಗೆ ಏನ್ ಮಾಡ್ರಿ? ತಿಳಿಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಫೈಂಡ್ ದ ಎರರ್. ಶಿ ಹ್ಯಾಸ್ ವೆಂಟ್ ಟು ಮಾರ್ಕೆಟ್. ನೋಡ್ರಿ ಇಲ್ಲಿ ಶಿ ಹ್ಯಾಸ್ ಅನ್ನೋ ಕರೆಕ್ಟ್ ಬಳಸ್ಯಾರ. ಇಲ್ಲಿ ಏನ್ ಬಳಸ್ಯಾರ? ಶಿ ಹ್ಯಾಸ್ ಅನ್ನೋ ಕರೆಕ್ಟ್ ಬಳಸ್ಯಾರ. ಆಪ್ಷನ್ ನೋಡ್ರಿ, ಶಿ ಐತಿ, ಹ್ಯಾಸ್ ಐತಿ, ವೆಂಟ್ ಐತಿ, ಮಾರ್ಕೆಟ್ ಐತಿ. ವೆಂಟ್ ಅನ್ನೋದು ಬರಂಗಿಲ್ಲ. ನಮ್ಮ ಆನ್ಸರ್ ಇದಾಕೆ ಗ್ರಾಮೆಟಿಕಲ್ ಎರರ್ ಇದೈತಿ. ಯಾಕಂದ್ರ ಗೋ ಅಂತಕ್ಕಂಥದ್ರ V2 ಏನಾಕೈತಿ? ವೆಂಟ್ ಆಕೈತಿ. ಇದು V1 ಆಕೈತ್ರಿ, ಇದು V2 ಆಕೈತಿ. ಹಂಗಿದ್ರೆ ಇದ್ರ V3 ಏನಾಕೈತಿ ಅಂದ್ರೆ ಗಾನ್ ಅಂತಕ್ಕಂಥದ್ದು V3 ಆಕೈತಿ. ಇದು ಕರೆಕ್ಟ್ ಸೆಂಟೆನ್ಸ್ ಏನಾಕೈತೆ? ಶಿ ಹ್ಯಾಸ್ ಗಾನ್ ಟು, ಶಿ ಹ್ಯಾಸ್ ಗಾನ್ ಟು ಮಾರ್ಕೆಟ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ಬೇಕಿತ್ತು. ಇಲ್ಲಿ ಹ್ಯಾಸ್ ಬಳಸಿಲ್ಲ, ಹ್ಯಾಸ್ ಬಳಸ್ಯಾರ ಬಟ್ ಗಾನ್ ಬಳಸಿಲ್ಲ. ಏನ್ ಬಳಸಿಲ್ಲ? ಗಾನ್ ಬಳಸಿಲ್ಲ. ಹಂಗಾಗಿ ಏನಾಗ್ತೈತಿ? ನಮ್ ಗ್ರಾಮೆಟಿಕಲ್ ಎರರು ಎಲ್ಲಿ ಆಕೈತಿ ನೋಡ್ರಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರ ಒಂದು ಜಸ್ಟ್ ಏನ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಅದೇ ರೀತಿಯಾಗಿ ವಿಡಿಯೋನ ಏನ್ ಮಾಡ್ರಿ, ಆಲ್ಮೋಸ್ಟ್ ಆಲ್ ಶೇರ್ ಮಾಡ್ರಿ. ಬಹಳಷ್ಟು ಜನರಿಗೆ ಏನಾಗ್ಲಿ ವಿಡಿಯೋ ಅನ್ನೋದು ತಲುಪಲಿ, ಬಹಳಷ್ಟು ಜನ ತಲುಪಿ ವಿಡಿಯೋ ನೋಡ್ಲಿ ಅವರು. ಓಕೆ, ಹಂಗಿತ್ತಂದ್ರೆ ನೆಕ್ಸ್ಟ್ ಕ್ವಶನ್, ಐ ಹ್ಯಾವ್ ಡ್ಯಾಶ್ ಕಂಪ್ಲೀಟೆಡ್ ಮೈ ವರ್ಕ್. ಓಕೆ, ನಾ ಈಗಾಗಲೇ ನಿಮ್ಗೆ ಆಗಲೇ ಹೇಳಿನ, ಐ ಹ್ಯಾವ್ ಅಂತಕ್ಕಂಥದ್ದು ಬಂದಾಗ ಜಸ್ಟ್ ಆಲ್ರೆಡಿ ಎಲ್ಲ ಬರಿಬೇಕು. ಇನ್ನಲ್ಲಿ ಹೋಗೇನೆ ಇಲ್ಲ ಅಂದಾಗ ನಾಟ್ ಎಟ್ ಅಂತಕ್ಕಂಥದ್ದು ಬಳಸ್ತೀರಿ. ಈಗ ಜಸ್ಟ್ ನೀವು ಕೆಲಸ ಮುಗಿಸ್ಯಾರ ಅಂತ ಹೇಳ್ತಾ ನಾವು ಜಸ್ಟ್ ಮುಗಿಸ್ಯಾರ ಅಂದಾಗ ಇಲ್ಲೇ ಬರ್ಬೇಕು. ಐ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ ಮೈ ವರ್ಕ್. ಜಸ್ಟ್ ಇಸ್ ದ ಆನ್ಸರ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ?
ಪ್ರತಿಯೊಬ್ಬರಿಗೂ ತಿಳಿಯಾಕತ್ತೈತೆ ಅಂತ ಅನ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನೋಡ್ರಿ ಇದು ಕ್ಲಾಸ್ ಅಲ್ಲ, ಕ್ಲಾಸ್ ಒಳಗೆ ಯಾಕಪ್ಪ ತಮ್ಮ ನಿಂಗೆ ಏನು ತಿಳಿದಿಲ್ಲ ಅಂತ ಕೇಳ್ಬೋದು. ಯೂಟ್ಯೂಬ್ ಆಗಿರೋದ್ರಿಂದ, ರೆಕಾರ್ಡೆಡ್ ಕ್ಲಾಸ್ ಆಗಿರೋದ್ರಿಂದ ಯು ಹ್ಯಾವ್ ಟು ಕಮ್ಯುನಿಕೇಟ್ ಥ್ರೂ ದ ಕಮೆಂಟ್ ಸೆಕ್ಷನ್ ಓನ್ಲಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಶಿ ಹ್ಯಾವ್ ಡನ್ ಹರ್ ವರ್ಕ್, ಹೋಮ್ ವರ್ಕ್. ಓಕೆ, ನೋಡಿ ಇಲ್ಲಿ ಶಿ ಹ್ಯಾವ್ ಅಂತಕ್ಕಂಥ ನೋಡ್ ಹುಡ್ಕ ಗೊತ್ತಾಗಕ್ಕೆ ಚಲೋ ಆಗಿಬಿಡ್ತೈತಿ. ದಿಸ್ ಇಸ್ ದ ಗ್ರಾಮೆಟಿಕಲ್ ಎರರ್ ಪಾರ್ಟ್. ಓಕೆ, ಶಿ ಬಂದಾಗ ಏನ್ ಬರ್ಬೇಕಂತ ಹೇಳಿ ನಾನು ನಿಮಗೆ ಹ್ಯಾಸ್ ಬರ್ಬೇಕು. ಏನ್ ಬರ್ಬೇಕ್ರಿ? ಹ್ಯಾಸ್ ಬರ್ಬೇಕು. ಇದು ಬರಂಗಿಲ್ಲ, ಇದ್ರ ಬದಲು ಏನ್ ಬರ್ತೈತಿ? ಹ್ಯಾಸ್ ಬರ್ತೈತಿ. ಅದು ನಮ್ದು ಏನಾಗಿರ್ತದ? ಆನ್ಸರ್ ಆಗಿರ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ಡನ್. ಇಲ್ಲಿಗೆ ನಿಮ್ದು ಯಾವ ಟೆನ್ಸ್ ಮುಗಿತ್ರಿ? ಯಾವ ಟೆನ್ಸ್ ಮುಗೀತು? ಪ್ರೆಸೆಂಟ್. ಪ್ರೆಸೆಂಟ್ ನೋಡ್ರಿ, ಎಷ್ಟೊಂದು ಸ್ಲೈಡ್ಗಳನ್ನ ನಾವಿಲ್ಲಿ ಮಾಡೇವ್ರಿ. ಹೌದಾ? ಇಲ್ಲಿಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮುಗಿತದ. ಓಕೆ, ಹಂಗಿದ್ರ ನೀವೇನ್ ಮಾಡ್ಬೇಕಂದ್ರೆ ಈಗ ಎಲ್ಲಾ ವಿಡಿಯೋಗಳನ್ನ ನಾವು ಒಂದು ಮಾಡೋ ಪ್ಲೇ ಲಿಸ್ಟ್ ಮಾಡ್ಕಾಸ್ ಪ್ಲೇ ಲಿಸ್ಟ್ ಒಳಗೆ ವಿಡಿಯೋನ ಅಪ್ಲೋಡ್ ಮಾಡೇವ್ರಿ. ಹೌದಾ? ಆ ಪ್ಲೇ ಲಿಸ್ಟ್ ಹೋಗಿ ಕಾಸ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ಬೇಕು. ಆ ವಿಡಿಯೋನ ಒಂದು ವಿಡಿಯೋಕ್ಕೆ ಏನ್ ಮಾಡ್ಬೇಕಾ? ಈಗ ಐ ಗೋ ಟು ಐತಿ ಅಂದ್ರೆ ಅದು ಕಂಟಿನ್ಯೂಸ್ ಬಂದಾಗ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಆಕೈತಿ. ಪರ್ಫೆಕ್ಟ್ ಬಂದಾಗ ಐ ಹ್ಯಾವ್ ಗಾನ್ ಟು ಮಾರ್ಕೆಟ್ ಅಂತ ಆಕೈತಿ. ಹಿಂಗ 12 ಟೆನ್ಸ್ 12 ತರ ಚೇಂಜ್ ಮಾಡಕ್ ಬರ್ಬೇಕ. ಇದೆಲ್ಲ ಮುಗಿದ್ಮೇಲೆ ನೆಗೆಟಿವ್ ಬರ್ಬೇಕು, ಇಂಟ್ರಾಗೇಟಿವ್ ಬರ್ಬೇಕು, ಇಂಟ್ರಾಗೇಟಿವ್ ನೆಗೆಟಿವ್ ಬರ್ಬೇಕು, ಕ್ವಶನ್ ಟ್ಯಾಗ್ ಬರ್ಬೇಕು. ಎಲ್ಲಾ ಪರ್ಫೆಕ್ಟ್ ಮಾಡ್ಕೊಡ್ತೇನೆ. ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ. ನೀವೇನ್ ಮಾಡ್ರಿ, ಯಾವಾಗಲೂ ನಮ್ಮ ಜೊತೆ ಜಾಯ್ನ್ ಆಗ್ರಿ, ಕ್ಲಾಸ್ ಕೇಳ್ರಿ. ಮುಂದೆ ಬರುವ ಕಾಲಮಾನಗಳಲ್ಲಿ ಅವಕಾಶ ಸಿಕ್ಕ್ರ ಲೈವ್ ಕ್ಲಾಸ್ ಕೂಡ ಮಾಡ್ಬೇಕಂತಕ್ಕಂಥ ಪ್ಲಾನ್ ಅದ. ಓಕೆ, ಎಸ್, ವಿಡಿಯೋನ ಮುಗಿಸೋಣ್ರಿ. ಇಂತಿ ನಿಮ್ಮ ನಾಗರಾಜ್ ಸುನ್ಗಾರ್. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಅದೇ ರೀತಿಯಾಗಿ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ನಾಗರಾಜ್ ಸುನ್ಗಾರ್.